ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶುರುವಿನಲ್ಲಿ ಪ್ರಸಾದ ತೊಗೊಂಡು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಭಾಗ್ಯ ಹೋಗ್ತಾ ಇರಬೇಕಾದ್ರೆ ಎದುರು ಬದ್ರ ಆದ ಕನಿಕನು ಕೂಡ ಎದುರುಗಡೆ ಬಂದಿರ್ತಾಳೆ. ಭಾಗ್ಯ ನೋಡಿ ಗಾಡ್ ಇವಳನ್ನ ಬೇರೆ ನೋಡಿದ್ನ ನನಗೆ ಇವತ್ತಿನ ಪೂರ್ತಿ ಎಲ್ಲ ಫುಲ್ ಎಕ್ಕುಟ್ಟೋಯ್ತು ಇವತ್ತಿನ ದಿವಸ ಎಲ್ಲ ಅಂತ ಹೇಳಿ ಅವಳು ಕೂಡ ಬೈಕೊತಾ ಇರ್ತಾಳೆ. ಈ ಕಡೆ ಕನಿಕಾ ಕೂಡ ಅದು ನೋಡಿ ಭಾಗ್ಯ ಕೂಡ ನೀನು ನೋಡು ಅಂತ ಯಾರು ಹೇಳಿದ್ದು, ನೀನು ಪಾಡಕ್ಕೆ ನೀನು ಹೋಗಿದ್ದಿದ್ರೆ ನನ್ನ ಪಾಡಕ್ಕೆ ನಾನು ಹೋಗ್ತಿದ್ದೆ, ನೀನಂತವಳು ಇದ್ಲು ಅಂತಲೇ ಹೇಳಿ ನಾನು ನಿನ್ನಂತ ಎದುರುಗಡೆ ಇದ್ಲು ಅಂತಲೇ ನಾನು ನೆನ್ಪು ಮಾಡ್ಕೊತಾನೂ ಇರಲಿಲ್ಲ ಅಂತೇಳಿ ಅನ್ಕೊತಾ ಇದ್ದು. ನೋಡು ನೀನು ಎಷ್ಟಿದೆ ಅಷ್ಟು ನೋಡ್ಕೊಂಡಿರು ಸರಿ ಅಂತ ಹೇಳ್ಬಿಟ್ಟು ಕನ್ನಿಕಾಗೆ ಬಾಗಿಂಗೆ ಹೇಳ್ತಿರ್ಬೇಕಾದ್ರೆ ನೋಡು ನಾನೇನು ಮಾತಾಡಿಲ್ಲ, ನೀನಾಗೆ ಬಂದೆ, ನೀನಾಗೆ ಅನ್ನಿಸ್ಕೊಂಡೆ, ನೀನಾಗೆ ಬೈಕೊಂಡು ನೀನಾಗೆ ಹೋಗ್ತಿದ್ದೆ. ಮನಸ್ಸು ಶುದ್ಧವಾಗಿದ್ದರೆ ಎಲ್ಲ ದಿನವೂ ಒಳ್ಳೆಯದೇ ಆಗಿರುತ್ತೆ, ಎಲ್ಲ ದಿನವೂ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ನಿನ್ನಂಥವ್ಳ ಮನಸ್ಸು ಇದ್ದರೆ ಎಂಥ ದಿನ ಆದ್ರೂ ಯಾರು ನೋಡಿದ್ರು ನಿನ್ನ ದಿನ ಎಲ್ಲ ಕೆಟ್ಟದ್ದೇ ಆಗುತ್ತೆ ಅಂತೇಳಿ ಈ ಕಡೆ ಭಾಗ್ಯನೂ ಕೂಡ ಅಂತ ಇರ್ತಾಳೆ. ನೋಡು ಭಾಗ್ಯ ನಿಂದೆಷ್ಟಲ್ಲಿರೋ ಅಷ್ಟಲ್ಲಿ ಇರಬೇಕು ಅಷ್ಟೇ, ನೀನು ಯಾಕೆ ನನ್ನ ಬಗ್ಗೆ ಎಲ್ಲ ಮಾತಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ನಾನೇ ನಿನ್ನ ಬಗ್ಗೆ ಮಾತಾಡೋದನ್ನ ಅಥವಾ ನಾನಾಗೆ ಬಂದು ನಿನ್ನ ಹತ್ರ ಬಂದು ನಿಂತ್ಕೊಂಡು ಮಾತಾಡ್ತಿದ್ದು, ಹೋಗ್ತಿರೋ ದಾರಿಯಲ್ಲಿ ಎದುರುಗಡೆ ಸಿಕ್ಕಿ ನೀನಾಗೆ ಸ್ಟಾರ್ಟ್ ಮಾಡಿದ್ದು, ನಿನ್ನ ಪಾಡಕ್ಕೆ ನೀನು ಹೋಗಿದ್ದಿದ್ರೆ ನಾನು ಯಾಕೆ ಮಾತಾಡ್ತಿದ್ದೆ ಹೇಳು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೇ ಸರಿ ಆಯಿತು ಹೋಗು ನೀನು ಅಂತೇಳಿ ಹೇಳ್ತಿರ್ಬೇಕಾದ್ರೆ ನೀನು ದೇವಸ್ಥಾನಕ್ಕೆ ಬಂದಿದ್ಯಾ, ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಯಾರ ಮನೇನೂ ಕೆಟ್ಟದಾಗಿ ಬಯಸ್ತೀರ, ಯಾರ ಮನೇನೂ ಹಾಳು ಮಾಡ್ದಿರೋ ಥರ ಬುದ್ಧಿ ಕೊಡು ಅಂತ ಹೇಳಿ ಕೇಳ್ಕೊಂಡು ಹೋಗು ದೇವಸ್ಥಾನದಲ್ಲಿ ಅಂತೇಳಿ ಬಾಕಿ ಹೇಳ್ತಿರ್ಬೇಕಾದ್ರೆ ನಾನು ಏನು ಕೇಳ್ಕೊಬೇಕು, ನಾನು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತು, ನೀನು ಹೇಳಬೇಕು, ನೀನು ಹೇಳಿ ನಾನು ಕೇಳಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಒಳ್ಳೇದು ಹೇಳಿದ್ರೆ ಕೇಳಿ ತಗೊಳ್ಳೋ ಅಂಥ ಬುದ್ಧಿ ನಿನಗಿದ್ದಿದ್ರೆ ನೀನು ತೊಗೊತಿದ್ದೆ, ನಿನ್ನ ಹತ್ರ ಮಾತಾಡೋ ಅಷ್ಟು ಟೈಮ್ ನನಗಿಲ್ಲ, ನಿನಗಿರ್ಬೋದು ಅದು ನನಗಿಲ್ಲ, ತುಂಬ ಕೆಲಸ ಇದೆ, ನಾನು ಹೋಗ್ಬೇಕಂತ ಹೇಳ್ಬಿಟ್ಟು ಭಾಗ್ಯ ಕೂಡ ಅಲ್ಲಿಂದ ಹೊಟ್ಟೋಗ್ತಾಳೆ. ಗಾಡ್ ಇವಳಿಗೆ ಏನಾದರೂ ಇರಿಟೇಟ್ ಮಾಡಬೇಕು ಅಂತ ಅಂದ್ಕೊಂಡು ಇವಳೇ ನನಗೆ ಇರಿಟೇಟ್ ಮಾಡಿ ಹೊಟ್ಟೋದ್ಲು. ನೋಡೋ ಭಾಗ್ಯ ಇವತ್ತು ನಿನ್ನ ದಿನ ಆಗಿರ್ಬೋದು, ನಾಳೆ ಒಂದಿನ ನನಗೆ ಆ ಥರ ಚಾನ್ಸ್ ಸಿಕ್ಕಿದ್ರೆ ನಿನಗೆ ಇರಿಟೇಟ್ ಮಾಡಬೇಕಂತ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಪ್ರಸಾದ ತೊಗೊಂಡು ಬಂದು ಪೂಜಾರ ಹತ್ರ ಕೊಡ್ತಾ ಇರ್ಬೇಕಿಲ್ಲ, ತುಂಬ ಲೇಟ್ ಆಯಿತು ಪೂಜಾರೆ ಅಂತ ಹೇಳ್ತಿರ್ಬೇಕಂದ್ರೆ ಪರವಾಗಿಲ್ಲ ಇವಾಗ ತಾನೇ ಪೂಜೆ ಸ್ಟಾರ್ಟ್ ಆಗಿದ್ದೀನಿ ಪರವಾಗಿಲ್ಲ ಅಂತ ಹೇಳೋ ಅಷ್ಟರಲ್ಲಿ ಈ ಕಡೆ ಕನಿಕಾ ಅಕ್ಕನೂ ಕೂಡ ಬರ್ತಾರೆ, ಭಾಗ್ಯ ಅಂತ ಹೇಳಿ ಕರಿತಾ ಇರ್ತಾರೆ. ಈ ಕಡೆ ಭಾಗ್ಯ ಅವ್ರನ್ನ ನೋಡಿದ ತಕ್ಷಣ ಅವಳಿಗೂ ಕೂಡ ಹಳೆದೆಲ್ಲ ನೆನಪಾಗ್ತಿರುತ್ತೆ. ಈ ಕಡೆ ನನ್ನ ತಂಗಿ ಮಾಡಿದ ತಪ್ಪಿಗೆ ನಿಮ್ಮಂತ ಸಾರಿ ಕೇಳ್ತಾ ಇದ್ದೀನಿ, ಅವಳು ಯಾವುದೇ ಕಾರಣಕ್ಕೂ ಈ ಥರ ಮಾಡ್ತಿರೋ ಥರ ನಾನು ನೋಡ್ಕೊತೀನಿ ಅಂತ ಹೇಳಿರೋ ಮಾತಿಲ್ಲ ಅವಳು ಕೂಡ. ಈ ಕಡೆ ಭಾಗ್ಯ ಕೂಡ ನೆನಪಾಕೊತಾ ಇರ್ತಾಳೆ. ಈ ಕಡೆ ಅವಳಿಗೆ ಕೂಡ ಹಳೆದೆಲ್ಲ ನೆನಪಾಗಿರುತ್ತೆ. ಭಾಗ್ಯ ನೀನೇ ಇವತ್ತು ಅಡುಗೆ ಮಾಡ್ತಿರೋದು, ನೀನೇ ಇವತ್ತು ಕಾಂಟ್ಯಾಕ್ಟ್ ತೊಗೊಂಡಿರೋದು ಅಂತ ಹೇಳ್ತಿರ್ಬೇಕಾದ್ರೆ ಇವತ್ತು ಇಲ್ಲಿ ನಡೀತಿರೋ ಪೂಜೆ ನಿಮ್ಮದೇನಾ ಅಂತ ಹೇಳ್ತಾ ಇರ್ತಾಳೆ. ಹೌದು, ನಮ್ಮನೆಯಿಂದ ಪೂಜೆ ನಡೀತಿರೋದು, ಮಿಸ್ಟರ್ ಕಾಮತ್ ನಮ್ಮ ಡ್ಯಾಡಿ ಹೆಸರಲ್ಲಿ ನಡೆಸ್ತಾ ಇದ್ದೀನಿ, ಅವ್ರು ಬರೋದಕ್ಕಾಗಲೇ ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ನಾವೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ ಅಂತೇಳಿ ಅವಳು ಕೂಡ ಹೇಳ್ತಿರ್ಬೇಕು. ಹೌದಾ, ತುಂಬ ಒಳ್ಳೇದಾಯಿತು. ಮೋಸ್ಟ್ಲಿ ಕನಿಕಾಗೆ ಗೊತ್ತಿಲ್ಲ ಅನಿಸುತ್ತೆ ಇವತ್ತು ಕಾಂಟ್ಯಾಕ್ಟ್ ತೊಗೊಂಡಿರೋದು ನಾನೇ ಅಂತ, ಗೊತ್ತಿದ್ದಿದೆ ಇಷ್ಟೊತ್ತಿಗೆ ದೊಡ್ಡ ರಂಪ ಮಾಡೋಳು, ಗೊತ್ತಾಗಿಲ್ಲ ಅವಳಿಗೆ ಅಂತೇಳಿ ಅನ್ಕೊತಾ ಇರ್ತಾಳೆ. ಭಾಗ್ಯನೂ ಕೂಡ ಮನಸ್ಸಲ್ಲಿ ಸರಿ ಆಯಿತು ಭಾಗ್ಯ, ನಿನ್ನ ಕೆಲಸ ಮುಗಿಸ್ಕೊಂಡು ಬಾ, ಮಂಗಳಾರತಿ ಆಗೋಷ್ಟು ಕರೆಕ್ಟ್ ಟೈಮಿಗೆ ಬಂದುಬಿಡು ಆಯಿತಾ, ಮನೋರ್ನೆಲ್ಲ ಕರ್ಕೊಂಡು ಅಂತೇಳಿ ಹೇಳ್ತಾ ಇರ್ತಾಳೆ. ಈ ಕಡೆನೂ ಕೂಡ ಸರಿ ಆಯಿತು ನಾನು ಬರ್ತೀನಿ, ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಬರ್ತೀನಿ ಅಂತ ಹೇಳ್ಬಿಟ್ಟು ಭಾಗ್ಯ ಕೂಡ ಹೇಳ್ತಾ ಇರ್ತಾಳೆ. ಈ ಕಡೆ ಕನಿಕಾ ಅದೇ ಕೋಪದಲ್ಲಿ ಮಾತಾಡ್ಕೊಂಡು ಈ ಕಿಶನಿಗೆ ಯಾರಿಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ, ಗಾಡಿ ಇಲ್ಲಿ ಯಾವುದು ದೇವಸ್ಥಾನನೂ ಈ ಕಡೆ ಯಾವುದು ಗೋಲ್ಡನ್ ಥರನೂ ಕಾಣ್ತಿಲ್ಲ, ಇಲ್ಲಿ ಯಾವುದು ಅನೌನ್ಸ್ ಮಾಡೋದಕ್ಕೂ ಮೈಕಿಲ್ಲ, ಯಾರಿರೋದು ಅಂತ ಹೇಳಿ ಹುಡುಕ್ತಾ ಇರಬೇಕಾದ್ರೆ ಇಲ್ಲಿ ಭಾಗ್ಯ ಫ್ಯಾಮಿಲಿ ಟೆಂಟ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ, ಭಾಗ್ಯನ ಇಲ್ಲಿ ಅಡುಗೆ ಮಾಡ್ತಿರೋದು, ಇವಾಗ ಗೊತ್ತಾಯಿತು ಅಂತ ಹೇಳಿ ಈ ಕಡೆ ಕನ್ನಿಕಾ ಕೂಡ ನೋಡ್ತಾ ಇರಬೇಕಾದ್ರೆ ಈ ಕಡೆ ಸುಷ್ಮಾ ಹಾಗೂ ಮತ್ತು ಪೂಜೆ ಇಬ್ಬರೂ ಕೂಡ ಅಡುಗೆ ಮಾಡೋದನ್ನ ಕಾಣ್ತಾ ಇರುತ್ತೆ. ಭಾಗ್ಯ ಫ್ಯಾಮಿಲಿ ಇಲ್ಲೇ ಇದ್ದೆ, ಹಂಗಿನ ಮೇಲಿಂದ ಇವ್ರಿಗೆ ಸ್ವಲ್ಪ ಕ್ಷಮ ಕೊಡೋಣ, ಇವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಅವ್ರಿಗೆ ಸ್ವಲ್ಪ ರೇಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋಗ್ತಾ ಇರ್ತಾಳೆ. ಸರಿ ಅಂತ ಇಬ್ಬರು ಕೂಡ ಎಲ್ಲರೂ ಕೂಡ ಒಳಗಡೆ ಇದ್ದಾಗ ಇವಳು ಕೂಡ ಹೋಗ್ತಾಳೆ. ಭಿಕ್ಷೆ ಫ್ಯಾಮಿಲಿ ಇಲ್ಲೇ ಇದ್ದೀರಾ, ಈ ಕಡೆ ಪೂಜೆ ಇದ್ದಾಳೆ, ಈ ಕಡೆ ನೀವಿದ್ದೀರಾ, ಭಾಗ್ಯ ಇದ್ದಾಳೆ, ಭಾಗ್ಯ ಅತ್ತೆ ಕೂಡ ಇದ್ದಾರೆ, ಒಳ್ಳೇದಾಯಿತು ಬಿಡಿ ಅಂತ ಹೇಳಿ ಅಂತ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು ಪೂಜೆ ಕೂಡ ಈ ಕಡೆ ಹೇಳ್ತಾ ಇರ್ತಾಳೆ, ನಿಂದೆಲ್ಲ ಎಷ್ಟಲ್ಲಿ ಇರಬೇಕಾ ಅಷ್ಟಲ್ಲಿ ಇರುವ ಕನಿಕಾ, ನಿನ್ನ ಕರೆದಿಲ್ಲ ನಾವಿಲ್ಲಿ ಬಂದು ಮಾತಾಡು ಅಂತ ಹೇಳಿಬಿಟ್ಟು ಏನು ಭಿಕ್ಷೆ ಫ್ಯಾಮಿಲಿ ಅಂತ ಹೇಳ್ತಿದ್ಯಲ್ಲ, ನಿನ್ನ ಯೋಗ್ಯತೆ ಏನು ಅಂತ ಇವಾಗಲೇ ಗೊತ್ತಾಗ್ತಿದೆ ಅಂತ ಹೇಳ್ಬಿಟ್ಟು ಪೂಜೆ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಈ ಕಡೆ ಭಾಗ್ಯ ಹತ್ತೆ ಕೂಡ ಹೇಳ್ತಿರ್ತಾಳೆ, ಕುಸುಮ ಕೂಡ ಹೇಳ್ತಾ ಇರ್ತಾರೆ, ಹೋಗ್ಲಿ ಬಿಡಮ್ಮ ಅವ್ರ ಯೋಗ್ಯತೆ ತಕ್ಕಂತೆ ಅವ್ರು ಮಾತಾಡಿದ್ದಾರೆ, ಹಂಗಾರೆ ಅವಳು ಯೋಗ್ಯತೆ ತಕ್ಕಂತೆ ಅವಳು ಮಾತಾಡಿದ್ದಾಳೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನನ್ನ ಯೋಗ್ಯತೆ ಬಗ್ಗೆ ನಿಮ್ಗೆ ಮಾತಾಡೋ ಅಷ್ಟು ರೈಟ್ಸ್ ಇಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಕುಸುಮಂಗೆ ಹೇಳ್ತಾ ಇರ್ತಾಳೆ. ಅಲ್ಲ ಕನಿಕಾ ನಿನ್ಗೇನು ಮಾಡೋ ಕೆಲಸ ಇಲ್ವಾ, ಎಲ್ಲೋದ್ರೂ ಬತ್ತಿ ಎಲ್ಲೋದ್ರೂ ಕಣ್ಣಿಗೆ ಕಾಣಿಸ್ಕೊಂಡು ಎಲ್ಲೋದ್ರೂ ಜಗಳ ಮಾಡೋಕ್ಕೆ ಕಾಯ್ತಿರ್ತೀಯಲ್ಲ, ನಿನ್ಗೇನು ಬುದ್ಧಿ ಇಲ್ವಾ, ನಿನ್ಗೇನು ಮಾಡೋ ಕೆಲಸ ಇಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪೂಜಾ ಕನಿಕಾ ಇದ್ದಳು, ನನಗೇನು ಕೆಲಸ ಮಾಡಬೇಕು, ನಾನು ಏನು ಮಾಡಬೇಕು ಅದು ನನಗೆ ಗೊತ್ತು, ನೀನು ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ ಅಂತೇಳಿ ಹೇಳ್ತಾ ಇರ್ತಾಳೆ. ನೀನು ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ ಅಂದರೆ ನಾವು ಅಡುಗೆ ಮಾಡ್ತಿದ್ವಿ ತಾನೆ, ನಿನ್ಗೆ ಯಾರು ಇಲ್ಲಿಗೆ ಬಂದು ಮಾತಾಡು ಅಂತ ಹೇಳಿದ್ದು ಅಂತೇಳಿ ಹೇಳ್ತಾ ಇರ್ತಾಳೆ.
ಅದಕ್ಕೇ ಈ ಕಡೆ ಪೂಜಾ ಇದ್ದವಳು, ನೋಡಮ್ಮ ನಾವೇನು ನಮ್ಮ ಪಾಡಿಗೆ ನಾವು ಇರ್ತೀವಿ, ನೀನು ನಿಮ್ಮ ಪಾಡಿಗೆ ಇಲ್ಲಿಂದ ಹೋಗ್ತೀಯಾ ಅದನ್ನ ಹೇಳು. ಅಲ್ಲಿ ಆಗಲ್ಲ ನಿನ್ನ ಕೈಯಲ್ಲಿ, ಯಾಕಂದರೆ ಬೇರೆಯವ್ರ ಮನೆ ಹಾಳು ಮಾಡೋದು, ಬೇರೆಯವ್ರ ಮನೇಲಿ ಹೇಗೆ ಬತ್ತಿ ಹಚ್ಚೋದು, ಬೇರೆಯವ್ರ ಮನೇನ ಹೇಗೆ ಸುಡೋದು, ಅದನ್ನೆಲ್ಲ ನೀನು ಕುತ್ಕೊಂಡು ಅಳತೆ ಹೊಡಿಬೇಕು, ಕುತ್ಕೊಂಡು ಪ್ಲ್ಯಾನ್ ಮಾಡಬೇಕು. ಆವಾಗಲೇ ನೋಡು ನೀನು ನಿನ್ನಂಥವಳು ಅಂಥವಳು ಇರ್ತಾರೆ ಬಿಡು, ನಿನ್ನಂಥವಳ ಹತ್ರ ಮಾತಾಡಿದ್ರೆ ನನ್ನ ಬಾಯಿ ನೋವು ಬರುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪೂಜೆಗೆ ಬೈತಾ ಇರ್ತಾಳೆ. ಈ ಕಡೆ ಕುಸುಮ ಕೂಡ ಅಲ್ಲ, ಅವಳ ಹತ್ರ ಮಾತಾಡ್ಕೊಂಡಿದ್ರೆ ಇಲ್ಲಿ ಒಗ್ಗರಣೆಲ್ಲ ಸೀದೋಗುತ್ತೆ. ಪೂಜೆ ಅವಳು ಏನಾದರೂ ಮಾಡ್ಕೊಳ್ಳೋಳು, ಹೇಗಾದರೂ ಇಟ್ಟು ಒಂದ್ಸಲ ಬುದ್ಧಿ ಹೇಳಿದ್ರೆ ಅರ್ಥ ಆಗಿಲ್ಲ ಅನ್ನೋರಿಗೆ ಪದೇ ಪದೇ ಹೇಳಕ್ಕೆ ಹೋಗ್ಬಾರ್ದು. ಅಂಥ ಕಾಮತ್ ಅವರ ಫ್ಯಾಮಿಲಿ ಮನೆ ಮಗಳು ಇವಳು, ಅವ್ರು ನೋಡಿದ್ರೆ ಕೈ ಎತ್ತಿ ಮುಗಿಬೇಕು ಅನ್ನೋಷ್ಟು ಗೌರವ ಬರುತ್ತೆ. ಇಂಥವ್ಳು ನೋಡಿದ್ರೆ ಇವಳು ಮನೆ ಹಾಳು ಕೆಲಸ, ಇವಳು ಅಂಥವಳು ಒಬ್ಳಿದ್ರೆ ಸಾಕು ಮನೆ ಹಾಳು ಮಾಡೋದಕ್ಕೆ ಅಂತೇಳಿ ಈ ಕಡೆ ಕನಿಕಾಗೆ ಬೈತಾ ಇರಬೇಕಾದ್ರೆ ಅದಕ್ಕೇ ಈ ಕಡೆ ಕನಿಕಾ ಕೂಡ ಈ ಕಡೆ ಕುಸುಮಿಗೆ ಬೈತಾ ಇರ್ತಾಳೆ. ಅದನ್ನು ಕೆಲ್ಸ್ಕೊಂಡಿದ್ದು ಈ ಕಡೆ ಪೂಜೆನೂ ಕೂಡ, ಹಲೋ ಮೇಡಮ್ ಏನಿದ್ರು ನನ್ನ ಹತ್ರ ಮಾತಾಡಿ, ಕುಸ್ಪಾತ ಹತ್ರ ಅಲ್ಲ. ಅವ್ರು ಏನಾದರೂ ಮಾತಾಡೋಕ್ಕೆ ನಿಂತರೆ ನೀನು ಇಲ್ಲಿರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನೀನು ಕರೆದಿರೋದು ಯಾರಿಲ್ಲಿ, ನಿಂದು ಎಷ್ಟಿದೆ ಅಷ್ಟು ನೋಡ್ಕೊಂಡಿದ್ರೆ ಸಾಕು ನಮಗೆ. ನಿನ್ನಂಥವಳು ಏನಾದರೂ ನಮ್ಮ ಮನೆಗೆ ಕರೆದ್ಬಿಟ್ರೆ ಅಂತೂ ಉದ್ಧಾರ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಲ್ಲ ನಿನ್ನಂಥವಳು ಏನಂದ್ರೆ ಈ ಮನೆ ಸೊಸೆ, ಬೇರೆಯವ್ರ ಮನೆ ಸೊಸೆ ಆಗಿ ಹೋಗ್ಬಿಟ್ರೆ ಅಂತ ಅವ್ರ ಮನೆ ಅಂತೂ ಇನ್ನೂ ಉದ್ಧಾರ ಬಿಡು ಅಂತೇಳಿ ಹೇಳ್ತಾರೆ. ಅಲ್ಲೋ ನನ್ನ ಲೈಫ್ ಬಗ್ಗೆ, ನನ್ನ ಪರ್ಸ್ನಲ್ ವಿಷಯ ನಿನಗೆ ಬೇಕಾಗಿದೆ, ನಿಂದು ಎಷ್ಟಲ್ಲಿ ಇರಬೇಕು ಅಷ್ಟಲ್ಲಿ ಇರು ಅಂತ ಪೂಜಾ ಕೂಡ ಕನಿಕಾಗೆ ಬೈತಾ ಇರ್ತಾರೆ. ನೋಡು ಪೂಜಾ, ನಿಂದು ಮಾತು ಮಿತಿ ಮೀರಿ ಹೋಗ್ತಾ ಇದೆ, ನಿಂದು ಎಷ್ಟಲ್ಲಿ ಇರಬೇಕೋ ನೀನು ಅಷ್ಟಲ್ಲೇ ಇರು ಅಂತ ಹೇಳ್ಬಿಟ್ಟು ಈ ಕಡೆ ಕನಿಕಾ ಕೂಡ ಹೇಳ್ತಿರ್ತಾರೆ. ಇಬ್ಬರು ಜಗಳ ನಿಲ್ಲಿಸ್ತೀರಾ? ಅಲ್ಲ ಪೂಜಾ, ನಿಂಗೆ ಆವಾಗಲೇ ಹೇಳ್ತೀನಿ, ಇವಳ ಹತ್ರ ಮಾತಾಡ್ಕೊಂಡು ನೀನು ಯಾಕೆ ಬಾಯಿ ನೋವಿಸ್ಕೊಂತೀಯ, ಸುಮ್ಮನೆ ಇರೋದಕ್ಕಾಗಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಈಗ ಹೋಗು ಒಗ್ಗರಣೆಲ್ಲ ಸೀದೋಗಿತ್ತು, ಅದನ್ನು ಫಸ್ಟ್ ನೋಡ್ಕೊ. ಇವಳ ಹತ್ರ ಮಾತಾಡೋದು ನಿಂತರೆ ಎಲ್ಲ ನಮ್ಮ ಕೆಲಸನೇ ಹಾಳಾಗುತ್ತೆ. ಇವಳಂತೂ ಏನೋ ಮೆರಿತಾಳೆ ಅಂತ ಅಂದ್ಬಿಟ್ಟು ನಮ್ಮ ಕೆಲಸ ನಾವು ಬಿಟ್ಕೊಂಡು ಕೂರೋದಕ್ಕಾಗುತ್ತಾ? ಹೋಗು, ಹೋಗಿ ಕೆಲಸ ಮಾಡು ನೀನು ಪೂಜಾ ಅಂತ ಹೇಳಿ ಪೂಜೆಗೆ ಹೇಳ್ತಿರ್ಬೇಕಾದ್ರೆ ಪೂಜೆನ ಕೂಡ ಹೋಗಿ ಕೆಲಸ ಮಾಡ್ತಾ ಇರ್ತಾಳೆ. ಯಾರು ನಿಮಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದು? ಪಾಪ ಅವ್ರು ನೀವು ಎಂಥ ಜನ ಅಂತ ಅವ್ರಿಗೆ ಗೊತ್ತಿಲ್ಲ. ಪಾಪ ನಿಮ್ಮಂಥ ಕೈಯಲ್ಲಿ ಅವ್ರು ಊಟ ಮಾಡಿ ಅವ್ರು ಇನ್ನೆಲ್ಲಿ ಹೋಗಬೇಕೋ, ಯಾರು ನರ್ಕಕ್ಕೆ ಹೋಗ್ಬೇಕಂತ ಗೊತ್ತಿಲ್ಲ. ಅವ್ರ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳೋದು ನನಗೆ, ನಾನು ಅವ್ರ ಹತ್ರ ಮಾತಾಡಿ ಹೇಳ್ತೀನಿ ನೀವೆಂಥ ಫ್ಯಾಮಿಲಿ, ನೀವೆಂಥ ಜನ ಅಂತ ಅವ್ರಿಗೆ ಹೇಳ್ತೀನಿ. ಅವಾಗ ಅವ್ರು ಊಟ ಮಾಡೋದೇ ಬಿಟ್ಬಿಡ್ತಾರೆ, ನಿಮ್ಗೆ ಕಾಂಟ್ಯಾಕ್ಟ್ ಕೊಡೋದೇ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿ ಅವಳು ಈ ಕಡೆ ಕನಿಕಾ ಕೂಡ ಹೇಳ್ತಾ ಇರ್ತಾಳೆ. ಇದನ್ನು ಕೇಳಿಸ್ಕೊಂಡಿದ್ದು ಭಾಗ್ಯ ಕೂಡ ಅದೇ ಟೈಮ್ಗೆ ಬರ್ತಾಳೆ. ಏನು ಕನಿಕಾ, ನಿನ್ನ ಫ್ಯಾಮಿಲಿ ಬಗ್ಗೆ ನೀನೇ ಹಿಂಗೆಲ್ಲ ಮಾತಾಡ್ತಿದ್ಯಲ್ಲ ಅಂತ ಹೇಳಿ ಅಂದ್ಕೊಂಡು ಅವಳು ಕೂಡ ಈ ಕಡೆ ಭಾಗ್ಯ ಕೂಡ ಬರ್ತಿರ್ಬೇಕಾದ್ರೆ ಭಾಗ್ಯ ನೋಡಿ ಈ ಕಡೆ ಗಾಬರಿ ಆಗ್ತಾಳೆ. ಈ ಕಡೆ ಒಂದು ಕಡೆ ಕನಿಕಾ ಕೂಡ ಏನು ಹೇಳ್ತಿದ್ದ ನೀನು, ಯಾಕೆ ನಾನ್ಯಾಕೆ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಲಿ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಾಂಟ್ರಾಕ್ಟ್ ಕೊಟ್ಟಿರೋದು, ಈ ಪ್ರಸಾದ ಮಾಡಿಕೊಟ್ನಲ್ಲ ಅದು ನಿನ್ನ ಫ್ಯಾಮಿಲಿಗೆ, ಹಂಗಿದ್ಮೇಲೆ ನೀನು ನಿನ್ನ ಫ್ಯಾಮಿಲಿ ಬಗ್ಗೆ ಅಂತಲೇ ಮಾತಾಡ್ತಾ ಇದ್ದಿದ್ದು ಇಷ್ಟು ತನಕ ಅಂತ ಹೇಳಿ ಹೇಳ್ತಾರೆ. ಓ ಗಾಡ್, ನಿಮ್ಮ ಫ್ಯಾಮಿಲಿಗೆ ನಿಮ್ಮಂಥವ್ರಿಗೆ ನನ್ನ ಫ್ಯಾಮಿಲಿ ಫಂಕ್ಷನ್ಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ಎಲ್ಲರೂ ಕೂಡ ಪೂಜೆನೂ ಹೇಳ್ತಾ ಇರ್ತಾಳೆ, ಏನು ಇವಳ ಫಂಕ್ಷನ್ಗೆ ನಾವು ಕಾಂಟ್ರಾಕ್ಟ್ ಮಾಡಿ ಕೊಡ್ತಾ ಇರೋದು, ಅಡುಗೆ ಮಾಡಿಕೊಡ್ತಾ ಇರೋದು ಅಂತ ಹೇಳ್ತಾರೆ. ಈ ಕಿಶನ್ ಮಾಡೋದೆಲ್ಲ ಒಂದೊಂದು ಅಂತ ಹೇಳಿ ಬೈಕೊತಾ ಇರ್ತಾನೆ. ಈ ಕಡೆ ಕಿಶನ್ ಕೂಡ ದೇವ್ರ ಹತ್ರ ಬೇಡ್ಕೊತಾ ಇರ್ತಾನೆ. ಅಪ್ಪ ದೇವ್ರೆ, ಇವತ್ತು ಹೇಗಾದರೂ ಮಾಡಿ ನಾನು ಪೂಜನ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿನ ಭೇಟಿ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಅವರಿಬ್ಬರು ನೋಡಿದ ತಕ್ಷಣ ಖುಷಿಯಿಂದ ಮಾತಾಡ್ಕೊಂಡು ಆರಾಮಾಗಿ ಈ ಸಂಬಂಧನ ಒಪ್ಕೊಂಡ್ರೆ ಸಾಕು. ಅವ್ರಿಗೆ ಸಂಬಂಧ ಒಪ್ಕೊಂಡ್ರೆ ನೀವು 101 ತೆಂಗಿನಕಾಯಿ ತೊಗೊಂಡು ಬಂದು ಹೊಡಿತೀನಿ ದೇವ್ರೆ, ಪ್ಲೀಸ್ ದೇವ್ರೆ ನನ್ನ ಅಪ್ಲಿಕೇಶನ್ ಹೇಗಾದರೂ ಮಾಡಿ ಪಾಸ್ ಮಾಡಪ್ಪ ಅಂತ ಹೇಳಿ ಈ ಕಡೆ ದೇವ್ರ ಹತ್ರ ಕೈ ಮುಗಿದು ಕೇಳ್ಕೊತಾ ಇರ್ತಾನೆ ಕಿಶನು ಕೂಡ. ನಮ್ಮ ಫ್ಯಾಮಿಲಿಗೆ ಅಡುಗೆ ಮಾಡ್ಕೊಡ್ತಿರೋದನ್ನ ಕೇಳ್ಬಿಟ್ಟು ಈ ಕಡೆ ಕನಿಕಾಗೆ ತುಂಬ ಕೋಪ ಬರ್ತಿರುತ್ತೆ. ಯಾಕೆ ಕನಿಕಾ ತುಂಬ ಹುರ್ಕೊಂಡಿದ್ದಂಗಿದೆಯಾ, ಅದೇನಾದರೂ ಲೈಮ್ ಸೋಡಾ ಮಾಡ್ಕೊಳ್ಳ, ಏನಾದರೂ ಇನ್ನೂ ಹುರ್ಕೋಬೇಕನ್ಸಿದ್ರೆ ಇನ್ನೂ ಚೆನ್ನಾಗಿ ಹುರ್ಕೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಬಾಯಿ ಮುಚ್ಕೊಂಡು ಇರೋದಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಕೈ ತೋರಿಸಿ ಮಾತಾಡ್ತಾ ಇರಬೇಕಾದ್ರೆ ಪೂಜೆ ಕೂಡ ಕನಿಕಾ ಕೈ ಇಟ್ಕೊಂಡು ಎಳ್ದಾಡ್ತಾ ಇರ್ತಾಳೆ. ಈ ಕಡೆಯಿಂದ ಸೈಡಿಂದ ಈ ಕಡೆ ಕಿಶನು ಕೂಡ ನೋಡ್ತಾ ಇರ್ತಾನೆ. ಏನಿದು ಪೂಜೆ ಇವಳಕ್ಕೆ ಜಗಳ ಆಡ್ತಿದ್ದಾರೆ, ಏನಾಗಿದೆ ಇವರಿಬ್ಬರು ಮುಂಚೆನೇ ಏನಾದರೂ ಭೇಟಿ ಮಾಡಿದ್ರ? ಪೂಜೆ ನೋಡಿದ್ರೆ ಈ ರೇಂಜಿಗೆ ಕ್ಲಾಸ್ ತೊಗೊತಾ ಇದ್ದಾಳೆ, ಕನ್ನಿಕಾ ನೋಡಿದ್ರೆ ಆ ರೇಂಜಿಗೆ ಶೇಪೌಟ್ ಮಾಡಿಸ್ಕೊತಾ ಇದ್ದಾಳೆ, ಏನಾಗಿದೆ ಇವರಿಬ್ಬರು ಮಧ್ಯದಲ್ಲಿ ಅಂತೇಳಿ ಕಿಶನ್ ಕೂಡ ಒಂದು ಕಡೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಕನಿಕಾ ಕೂಡ ಹೇಳ್ತಾ ಇರ್ತಾಳೆ. ಈ ಕಡೆ ಪೂಜಾ ಕೂಡ ಹೇಳ್ತಿದ್ದಾಳೆ, ನೋಡು ಕನಿಕಾ, ನಿಮ್ಮ ಮನೆಗೆ ಕಾಂಟ್ಯಾಕ್ಟ್ ಆಗಿರೋದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಅಟ್ಲೀಸ್ಟ್ ಬೇರೆಯವ್ರ ಕಡೆಯಿಂದ ಈ ಕಾಂಟ್ಯಾಕ್ಟ್ ಬಂದರೆ, ನೀನಾಗಿ ಈ ಕಾಂಟ್ಯಾಕ್ಟ್ ಕೊಟ್ಟಿದ್ದಿದ್ರೆ ನಾನು ದೇವರಾಣೆಗೂ ನಾವು ಮಾಡ್ತಿರ್ಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹೋಗಿ ಬಿಡಮ್ಮ, ಏನು ಮಾಡೋದಕ್ಕಾಗಲ್ಲ, ಕಾಂಟ್ರಾಕ್ಟಿಗೆ ಒಪ್ಕೊಬಿಟ್ಟಿದ್ದೀವಿ, ನಮ್ಮ ಕೆಲಸ ನಾವು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಕುಸುಮ ಕೂಡ ಹೇಳ್ತಾ ಇರ್ತಾಳೆ. ಅಪ್ಪ ಎಷ್ಟು ಬಜಾರಿ ಆಗಿದೆ ಪೂಜಾ, ನಿನಗೆ ಎಷ್ಟು ನಿನ್ನ ವಯಸ್ಸಿಗೆ ತಕ್ಕಂತೆ ಆಡಲ್ಲ, ನಿನ್ನ ವಯಸ್ಸಿಗೆ ಮೀರಿದಂತೆ ಮಾತಾಡ್ತೀನಿ ನೀನು ಅಂತೇಳಿ ಕನಿಕಾ ಹೇಳ್ತಿರ್ಬೇಕಾದ್ರೆ, ಹೌದಮ್ಮ ನನ್ನ ವಯಸ್ಸಿಗೆ ಮೀರಿ ತಕ್ಕಂತೆ ಮಾತಾಡ್ತೀನಿ, ಆದರೆ ನೀನು ನಿನ್ನ ವಯಸ್ಸಿಗೆ ಮೀರಿ ತಕ್ಕಂತೆ ಕೆಲಸ ಎಲ್ಲ ಮಾಡ್ತೀಯ. ಬೇರೆಯವ್ರ ಮನೆ ಹೇಗೆ ಹಾಳು ಮಾಡಬೇಕು, ಬೇರೆಯವ್ರ ಮನೆಯನ್ನು ಹೇಗೆ ಮುಚ್ಚಬೇಕು, ಬೇರೆಯವ್ರ ಮನೆಯನ್ನು ಹೇಗೆ ಹೊಡಿಬೇಕು ಅನ್ನೋದನ್ನೆಲ್ಲ ಪ್ಲ್ಯಾನ್ ಮಾಡ್ತೀಯ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ಕಿಶನು ಕೂಡ, ಅಪ್ಪ ದೇವ್ರೆ, ನಾನು ಇವಾಗ ತಾನೇ ಅಪ್ಲಿಕೇಶನ್ ಹಾಕ್ಬಂದೆ, ಆಗಲೇ ರಿಜೆಕ್ಟ್ ಮಾಡಿಬಿಟ್ಟ ನೀನು, ನಾನು ಹೇಗಾದರೂ ಮಾಡಿ ಇವರಿಬ್ಬರು ಫ್ಯಾಮಿಲಿ ಒಂದು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ನೀನು ನೋಡಿದ್ರೆ ಇಷ್ಟು ಬೇಗ ರಿಜೆಕ್ಟ್ ಮಾಡಿಬಿಟ್ಟೆ. ಇವರಿಬ್ಬರು ಹೇಗೆ ಏನಕ್ಕೆ ಜಗಳ ಆಡ್ತಿದ್ರು, ಇವರಿಬ್ಬರು ಮುಂಚೆ ಹೇಗೆ ಪರಿಚಯ ಆಗಿದ್ರು ಅಂತೇಳಿ ಈ ಕಡೆ ತಲೆ ಕೆಡ್ಸ್ಕೊಂಡಿರ್ತಾರೆ ಕಿಶನು ಕೂಡ. ಈ ಕಡೆ
ಈ ಕಡೆ ಭಾಗ್ಯನೂ ಕೂಡ ಹೇಳ್ತಿದ್ದೆ, ನೋಡು ಕನಿಕಾ ನಿನ್ನ ಹತ್ರ ಇಷ್ಟು ತನಕ ಮಾತಾಡಿದ್ದೆ, ಇಷ್ಟು ನಮ್ಮ ಕೆಲಸ ತುಂಬ ಇದೆ, ಇಲ್ಲಿಂದ ನೀನು ಹೋದರೆ ಸರಿ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಪೂಜಾ ನೀನು ಇವತ್ತು ಟೈಮ್ ಸರಿಯಾಗಿತ್ತು, ಇಲ್ಲ ಅಂದಿದ್ರೆ ಏನು ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಈ ಕಡೆ ಕನಿಕಾ ಹೇಳ್ತಿರ್ಬೇಕಾದ್ರೆ ಏನು ಮಾಡ್ತಿದ್ದೆ ನಿನ್ನ ಕೈಲಿ ಏನು ಮಾಡೋದಕ್ಕಾಗುತ್ತೆ ಹೇಳಿ, ಏನೂ ಮಾಡೋದಕ್ಕಾಗಲ್ಲ, ಹೋಗು, ಆವಾಗಲೇ ಹೋದ್ಸಲ ಮಾಡಿದ್ದಕ್ಕೆ ಕರೆಕ್ಟಾಗಿ ಶೇಪ್ ಔಟ್ ಮಾಡಿಸ್ಕೊಂಡು ಮಾನ ಮರ್ಯಾದೆ ತಗೊಂಡು ಹೋಗಿದ್ದೆ, ಇನ್ನು ಇದು ಬೇರೆ ನಿನಗೆ ಅಂತೇಳಿ ಹೇಳ್ತಿರ್ತಾಳೆ. ಕನಿಕಾ ಇದ್ದವಳು, ಪೂಜಾ ನೀನೇನಾದರೂ ಬೇರೆಯವ್ರ ಮನೆಗೆ ಸೊಸೆ ಆಗಿ ಹೋಗ್ಬಿಟ್ರೆ ದೇವ್ರನಿಗೆ ಆ ಮನೆ ಉದ್ಧಾರನೇ ಆಗಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಅಮ್ಮ ತಾಯಿ ನಿನ್ನಂತವಳು ಏನಾದರೂ ನಮ್ಮ ಮನೆಗೆ ಸೊಸೆ ಆಗಿ ಬಂದುಬಿಟ್ರೆ ಅಂತೂ ನಾನಂತೂ ಮನೆಗೆ ಸೇರಿಸ್ತಿರ್ಲಿಲ್ಲ ಅಂತೇಳಿ ಕನಿಕಾ ಹೇಳ್ತಿರ್ಬೇಕಾದ್ರೆ ಪೂಜಾ ಇದ್ದವಳು, ಈ ಕಡೆ ಕಿಶನ್ ಇದ್ದವನು, ಅಯ್ಯೋ ಕನಿಕಾ ಅವಳೆ ಕಣೆ ಈ ಮನೆ ಸೊಸೆಯಾಗಿ ಬರೋದು, ಅವಳೆ ಕಣೆ ನನ್ನ ಹೆಂಡತಿಯಾಗಿ ಬರೋದು ಅಂತ ಹೇಳ್ತಾ ಇರ್ತಾಳೆ. ಅಮ್ಮ ತಾಯಿ ನೀನಂತವಳ ಮನೆಗೆ ನಾನೇನಾದ್ರು ಸೊಸೆಯಾಗಿ ಬಂದ ದೇವರಾಣಿಗೂ ನಾನು ಸೊಸೆಯಾಗಿ ಬರಲ್ಲ, ನನ್ನ ಮನೆಗೆ ಕಾಲಲ್ಲ, ನಮ್ಮ ಮನೆ ನನ್ನ ಧೂಳು ಕೂಡ ನಿಮ್ಮ ಮನೆಗೆ ಸೋಗ್ಸಲ್ಲ, ಹಂಗೆ ನೋಡ್ಕೊತೀನಿ ನಾನು, ದೇವರಾಣಿಗೂ ನಿಮ್ಮ ಮನೆಗೆ ಸೊಸೆಯಾಗಿ ಬರಲ್ಲ ನಾನು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಪೂಜನೂ ಕೂಡ ಅಯ್ಯೋ ಇವ್ರಿಬ್ರು ಈ ರೇಂಜಿಗೆ ಕಿತ್ತಾಡ್ತಿದ್ದಾರೆ, ಇವ್ರು ನಮ್ಮನೆ ಹೇಗಪ್ಪ ಒಂದು ಮಾಡಿ, ಕನಿಕಾ ನಿನ್ನ ಲಿಮಿಟಲ್ಲಿ ನೀನು ಇರು, ಅವಳೆ ಕಡೆ ನನ್ನ ಹೆಂಡತಿಯಾಗಿ ಬರೋಳು ಅಂತೇಳಿ ಕಿಶನ್ ಕೂಡ ಬೇಡ್ಕೊತಾ ಇರ್ತಾನೆ. ಅದಕ್ಕೆ ಪೂಜೆ ಇದ್ದಳು, ಇವಾಗ ಆಯಿತು ತಾನೇ, ಇವಾಗ ಮಾತಾಡಿದ್ದಾಯ್ತು ತಾನೇ, ನಿನಗೆ ಇವಾಗ ಹೆಂಗಿದ್ರು ನಿನಗೆ ಈ ಮನೇಲಿ ಮರ್ಯಾದೆ ಇಲ್ಲ, ನಿಮ್ಮ ಪಾಡು ನೀನು ಹೋಗು ಅಂತೇಳಿ ಪೂಜೆ ಕನಿಕಂಗೆ ಹೇಳ್ತಿರ್ಬೇಕು. ನೋಡ್ತೀನಿ ಇವತ್ತು ನಿನ್ನ ದಿನ ಆಗಿರ್ಬೋದು ಭಾಗ್ಯ, ನಾಳೆ ಒಂದಿನ ನನಗೆ ಸಿಗುತ್ತೆ, ಅವಾಗ ನೀನಂತೂ ಸುಮ್ಮನೆ ಇರೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳಿ ಕನಿಕಾ ಕೂಡ ಹೇಳ್ತಾ ಇರ್ತಾಳೆ. ಈ ಕಡೆ ಕಿಶನು ಕೂಡ ಅಪ್ಪ ಇವರಿಬ್ಬರು ಯಾಕೆ ಹಿಂಗೆ ಜಗಳ ಆಡ್ತಿದ್ರು, ಹೆಂಗೆ ಒಂದು ಮಾಡೋದು ಅಂತ ಹೇಳಿ ಹೇಳ್ತಿರ್ತಾರೆ. ನೋಡು ಕನಿಕಾ ನೀನು ಮಾತಾಡೋ ತನಕ ಸುಮ್ಮನೆ ಇದೆ, ಇದು ದೇವ್ರ ಸನ್ನಿಧಿ, ಇದಕ್ಕಿಂತ ಮೇಲೆ ಜಾಸ್ತಿ ಮಾತಾಡೋದಕ್ಕೆ ನಮಗೆ ಕೈಲಿ ಆಗಲ್ಲ, ನಿಮ್ಮ ಪಾಡಕ್ಕೆ ನೀನು ಹೋಗು ಅಂತ ಭಾಗ್ಯ ಎಷ್ಟು ಹೇಳಿದ್ರು ಕೇಳಿದ್ರು ಹೋಗ್ತಾನೆ ಇರಲಿಲ್ಲ. ಅಪ್ಪ ಇವ್ನು ಹೆಂಗಪ್ಪ ಮಾಡಿ ಒಂದು ಮಾಡೋದು, ಈ ಕಡೆ ಒಂದು ಕಡೆ ಕನಿಕಾ ಅಂದರೆ ನನ್ನ ತಂಗಿ, ಈ ಕಡೆ ಮದುವೆ ಆಗೋ ಪೂಜೆ, ಇವರಿಬ್ರು ಹೇಗಪ್ಪ ಒಂದು ಮಾಡೋದು, ಯಾಕಪ್ಪ ದೇವ್ರೆ ಈ ಥರ ಮಾಡಿದೆ ಅಂತೇಳಿ ಕೃಷ್ಣನ್ ಕೇಳ್ಕೊತಾ ಇರಬೇಕಾದ್ರೆ ಎಲ್ಲೋದ್ರೂ ಇವರೇ ಬರ್ತಾರೆ, ನಾನು ಹಿಂದೆ ಇವ್ರು ನನ್ನಿಂದ ಬರ್ತಾರೆ, ನಾನು ಊರಿಂದ ಹೋಗ್ತೀನಿ, ಒಂದು ಗೊತ್ತಾಗ್ತಿಲ್ಲ, ಹೋಗಿ ಆ ಕಿಶನ್ ಈತ ಡಬ್ಬ ಅವ್ರಿಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ದಾನೆ, ಇವನಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತೇಳಿ ಅನ್ಕೊತಾ ಇರಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಕನಿಕಾಗೆ ತಾಂಡವಕ್ಕೂ ಕಾಲ್ ಮಾಡ್ತಾನೆ. ತಾಂಡವ್ ಕಾಲ್ ಮಾಡಿಬಿಟ್ಟು ಕನಿಕಾ ಏನಾದರೂ ಒಂದು ಸ್ವಲ್ಪ ಮಾತಾಡಬೇಕು ಅಂದಾಗ, ಏನು ತಾಂಡು ನಾನು ಸ್ವಲ್ಪ ಬಿಸಿ ಇದ್ದೀನಿ ಹೇಳು ಅಂದಾಗ, ಇಲ್ಲ ಒಂದೇ ಒಂದು ವಿಷಯ ಅಂತ ಕೇಳ್ತಾನೆ. ಏನು ನಿನಗೆ ಒಬ್ಬ ಅಣ್ಣ ಇದ್ದಾರಾ ಕಿಶನ್ ಅಂತ ಹೇಳಿ ಅಂತ ಕೇಳ್ತಿರ್ಬೇಕಾದ್ರೆ, ಹೌದು ಒಬ್ಬ ಅಣ್ಣ ಇದ್ದಾನೆ, ಅವನೊಬ್ಬ ದೊಡ್ಡ ದಂಡಪಿಂಡ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈಗ ತಾಂಡವಿಗೆ ಏನೋ ಒಂಥರ ಖುಷಿ ಆಗ್ತಿರೋದು, ಎಸ್ ಅಂತ ಹೇಳಿ ಅನ್ಕೊತಾ ಇರ್ತಾನೆ. ಯಾಕೆ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಈ ದಪ್ಪ ಅವನಿಂದನೇ ನನಗೆ ಕೋಪ ಬರ್ತಿರೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಯಾಕೆ ಏನಾಯಿತು ಅಂತ ಕೇಳ್ತಾಗ, ಏನಿಲ್ಲ ಇಲ್ಲೊಂದು ಪೂಜೆ ಮಾಡಿಸ್ಬೇಕಿತ್ತು, ಆ ಕಾಂಟ್ಯಾಕ್ಟ್ ತೊಗೊಂಡೋಗಿ ಆ ಬಾಗಿನ ಕೊಟ್ಟಿದ್ದಾನೆ ಅಡುಗೆ ಕಾಂಟ್ಯಾಕ್ಟು, ಅವಳೇ ಇವಾಗ ನಮ್ಮನ್ನು ಜಗಳ ಆಡ್ಕೊಂಡು ಬಂದಿದ್ದೀನಿ ಅವಳ ಹತ್ರ ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಕಿಶನು ಕೂಡ ಬರ್ತಾ ಇರ್ತಾನೆ. ಈ ಕಡೆ ಈಗ ಆಮೇಲೆ ಕಾಲ್ ಮಾಡ್ತೀನಿ ಇರು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಈ ಕಡೆ ಕನಿಕಾ ಕೂಡ ವಾವ್ ಏನು ಸಖತ್ತಾಗಿ ಕ್ಲೈಮ್ಯಾಕ್ಸ್ ನಡೀತಾ ಇದೆ, ಇಲ್ಲಿ ಸಖತ್ತಾಗಿದೆ, ಎಪಿಸೋಡ್ ಮೇಲೆ ಎಪಿಸೋಡ್ ಕೂತ್ಕೊಂಡು ಆರಾಮಾಗಿ ನಾನು ನೋಡ್ಬೋದು, ಇದಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ ನಾನು ಇದಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ತಾನೆ. ನಾನೇನು ಮಾಡೋ ಬದಲು ಈ ಕಡೆ ಕನಿಕಾನೇ ಇದ್ದಾಳಲ್ಲ, ಅವಳೇ ಎಲ್ಲ ಮಾಡ್ಕೊತಾಳೆ, ನಾನು ಆರಾಮಾಗಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಆರಾಮಾಗಿ TV ಶೋ ನೋಡ್ತಾರೆ, ಆರಾಮಾಗಿ ಎಪಿಸೋಡ್ ಮೇಲೆ ಎಪಿಸೋಡ್ ನೋಡ್ತಾರೆ. ವಾವ್ ಗಾಡ್ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ ಅಂತೇಳಿ ಅನ್ಕೊತಾ ಇರ್ತಾನೆ. ಅಲ್ಲ ಕಿಶನ್ ನಿನಗೇನು ತಲೆ ಕೆಟ್ಟಿದ್ದೆ, ಹೋಗಿ ಆ ಬಾಗಿನ ಕಾಂಟ್ರಾಕ್ಟ್ ಕೊಟ್ಟಿದ್ದೇನೆ ನಿನ್ಗೆ ಗೊತ್ತಾಗಲ್ವಾ ಅಂತ ಹೇಳಿ ಬೈತಾ ಇರ್ತಾಳೆ. ಕಿಶನ್ ಇದ್ದವರು, ಅಲ್ಲ ಅಡುಗೆ ಮಾಡೋರು ಚೆನ್ನಾಗಿದ್ದಾರೆ ಅಂತ ಯಾರಿದ್ದಾರೆ ಅಂತ ನೋಡ್ತಿರ್ಬೇಕಾದ್ರೆ ನನಗೆ ಇವ್ರು ಚೆನ್ನಾಗಿದ್ದಾರೆ ಅಂತ ಅನ್ನಿಸ್ತು, ಅದಕ್ಕೆ ಕಾಂಟ್ರಾಕ್ಟ್ ಕೊಟ್ಟೆ, ಅಂಥದ್ರಲ್ಲಿ ಏನು ತಪ್ಪಿದೆ, ಏನಾಯಿತು ನಿನಗೂ ಅವ್ರಿಗೂ ಅಂತ ಹೇಳಿ ಕ್ಲಾಶಸ್ ಅಂತ ಕಿಶನ್ ಕೇಳ್ತಿರ್ಬೇಕಾದ್ರೆ, ಏನಾಯ್ತಪ್ಪ, ಅಲ್ಲ ನಿಂಗೆ ಬೇರೆಯವ್ರು ಯಾರಿಗೂ ಗೊತ್ತಿಲ್ವಾ, ಅಲ್ಲ ಫಸ್ಟ್ ಆಫ್ ಆಲ್ ನೀನು ಹೇಳು ಅವರಿಬ್ಬರು ನಿಂಗೆ ಮುಂಚೆನೇ ಗೊತ್ತಾ ಅಂತ ಕೇಳ್ತಿರ್ಬೇಕಾದ್ರೆ, ಮುಂಚೆನೇ ಗೊತ್ತಾ ಅನ್ನೋ ಅಷ್ಟರಲ್ಲಿ ಈ ಕಡೆ ಅವ್ರ ಅಕ್ಕನೂ ಕೂಡ ಬರ್ತಾರೆ. ಏನು ನೀವಿಬ್ಬರು ಮಾತಿಗೂ ಮನೇಲೂ ಜಗಳ ಆಡ್ದಾನೆ ಇಲ್ಲೂ ಬಂದು ರೋಡಲ್ಲಿ ನಿಂತ್ಕೊಂಡು ಜಗಳ ಆಡ್ತಿದ್ರೆ, ಇದು ದೇವಸ್ಥಾನ ಅಪ್ಪನ ಹೆಸರಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದೀವಿ, ಸ್ಟಾಪ್ ಇಟ್, ನೀವಿಬ್ಬರು ಇಲ್ಲಿ ನಿಲ್ಲಿಸ್ಬಿಟ್ಟು ಬರ್ತೀರಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅಕ್ಕ ನಿನಗೆ ಗೊತ್ತಿಲ್ಲ ಇವನೇನು ಕೆಲಸ ಮಾಡಿದ್ದೀನಿ ಗೊತ್ತಾ, ಇವ್ನು ನ್ಯೂಸ್ಲೆಸ್, ನೆಕ್ಸ್ಟ್ ಟೈಮ್ ಇವನ ಹತ್ರ ಏನೂ ಕೆಲಸ ಕೊಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಜಸ್ಟ್ ಶಟಪ್ ಕನಿಕಾ, ಪ್ರತಿ ಸಲನೂ ನೀನು ಹೇಳಿದೆ ಹಂಗೆ ಆಗಲ್ಲ, ಫಸ್ಟ್ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ, ಫಸ್ಟ್ ನಡೀರಿ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕ ಹೇಳ್ತಿರ್ತಾರೆ. ಸ್ವಲ್ಪ ಸುಮ್ಮನೆ ಇರ್ತಾರೆ, ಮನೆಗೆ ಹೋಗೋ ತನಕ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಅಪ್ಪ ಇವರಿಬ್ಬರನ್ನ ಹೇಗಪ್ಪ ಸಮಾಧಾನ ಮಾಡಲಿ ಅಂತ ಕಿಶನ್ ಕೂಡ ತಲೆ ಕೆಡ್ಸ್ಕೊಂಡಿರ್ತಾರೆ. ಈ ಕಡೆ ಕನಿಕಾ ಅಕ್ಕ ಕೂಡ ಅವ್ರು ಇನ್ನೊಬ್ರು ಹಣ್ಣನ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇರ್ತಾರೆ. ನಾನೇ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ ಅಕ್ಕ, ಅಷ್ಟೇ ನೀನು ಅರ್ಚನೆ ಮಾಡಿಸ್ತಲ್ಲ, ಹೋಗೋದು ಒಳ್ಳೇದಾಯಿತು ಅಂತ ಹೇಳಿ ಹೇಳ್ತಿರ್ತಾರೆ. ಹೇಗೆ ಮರೆಯೋದಕ್ಕಾಗುತ್ತೆ, ಅವನು ಅಬ್ರಾಡಲ್ಲಿ ಇರ್ಬೋದು, ಆದರೆ ಅವನು ಕೂಡ ನನ್ನ ಅಣ್ಣನೇ ಅವನು ನನ್ನ ಫ್ಯಾಮಿಲಿಯವನೇ ತಾನೇ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಪೂಜೆನೂ ಕೂಡ ಅದೇ ಟೈಮ್ಗೆ ಎಲ್ಲರೂ ಕೂಡ ಪೂಜೆ ಮಾಡಿಸ್ಕೊತಾ ಇರಬೇಕಾದ್ರೆ, ಪೂಜೆ ಅದೇ ಟೈಮ್ಗೆ ಮನೆ ಅಡುಗೆ ಮಾಡ್ತಾ ಇರಬೇಕಾದ್ರೆ, ಈ ಕಡೆ ಕುಸುಮ ಇದ್ದವಳು ಎಲ್ಲನೂ ರೆಡಿ ಆಯ್ತಲ್ವಾ ಅಂತೇಳಿ ಭಾಗ್ಯನ ಕೇಳ್ತಿರ್ಬೇಕಾದ್ರೆ, ಭಾಗ್ಯ ಇದ್ದವಳು ಎಲ್ಲನೂ ರೆಡಿ ಆಯ್ತಕ್ಕ, ಈಗ ಕಿಶನ್ ಬರ್ತಾನೆ ಅಂತ ಅಂದೆ, ಎಲ್ಲಿ ಕಿಶನ್ ಬರಲಿಲ್ಲ, ಅವನಿಗೆ ಕಾಲ್ ಮಾಡುವಂತ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ಭಾಗ್ಯನೂ ಕೂಡ ಹೌದಕ್ಕ ಕಿಶನ್ ಬರ್ತೀನಿ ಅಂತ ಹೇಳಿದ್ರು, ಕಾಲ್ ಕೂಡ ಮಾಡಲಿಲ್ಲ, ಇರಿ ನಾನೇ ಕಾಲ್ ಮಾಡಿ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕಾದ್ರೆ, ಈ ಕಡೆ
ಹೌದು ಕಿಶನ್ ಬರಲಿಲ್ವಲ್ಲ, ಸರಿ ಆಯಿತು ಪೂಜೆಗೆಲ್ಲ ಲೇಟ್ ಆಗುತ್ತೆ, ನಾವೆಲ್ಲನೂ ರೆಡಿ ಮಾಡಿಟ್ಟಿರೋಣ ಅಂತ ಹೇಳೋ ಅಷ್ಟರಲ್ಲಿ ಈ ಕಡೆ ಕಾಲ್ ಮಾಡ್ತಾಳೆ. ಈ ಕಡೆ ಅದೇ ಟೈಮ್ಗೆ ಪೂಜಾ ಕಾಲ್ ಮಾಡಿದಾಗ ಕಿಶನ್ನು ಕೂಡ ಕಾಲ್ ರಿಸೀವ್ ಮಾಡ್ತಾನೆ. ಕಾಲ್ ರಿಸೀವ್ ಮಾಡೋಕ್ಕೆ ಅಂತ ನೋಡ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ನೋಡ್ತಾ ಇರ್ತಾಳೆ. ಈ ಕಡೆ ಕನಿಕನು ಫೋನ್ ನೋಡ್ತಾ ಇರ್ತಾಳೆ. ಯಾರು ಫೋನ್ ಮಾಡಿರೋದು ಅಂತ ಅವಳು ಕೂಡ ನೋಡ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.